ನಮಸ್ಕಾರ ಗೆಳೆಯರೆ. ಇರಾನ್ ಮತ್ತು ಅರಬ್ ದೇಶಗಳ ನಡುವಿನ ಬಿಗುವಿನ ವಾತಾವರಣದ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಇರಾನ್ ನಿರಂತರವಾಗಿ ಕ್ಷಿಪಣಿ ದಾಳಿಗಳನ್ನು ಮಾಡುತ್ತಲೇ ಇದೆ. ಆದರೆ ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಸೌದಿ ಅರೇಬಿಯಾ ಆಗಿರಲಿ ಅಥವಾ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಆಗಿರಲಿ, ಈ ದೇಶಗಳಿಗೆ ತಮ್ಮ ಒಂದು ದೊಡ್ಡ ಮೂರ್ಖತನದ ಬಗ್ಗೆ ಈಗ ಬಹಳ ಪಶ್ಚಾತ್ತಾಪ ಶುರುವಾಗಿದೆ. ಅಮೆರಿಕದ ಮಾತನ್ನು ಕೇಳಿ ಎರಡೂ ದೇಶಗಳು ತಮ್ಮ ಭವಿಷ್ಯವನ್ನು ತಾವೇ ಹಾಳು ಮಾಡಿಕೊಂಡಿವೆ ಅಂದರೆ ತಪ್ಪಾಗಲಾರದು. ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಷ್ಟೊಂದು ಹಣವಿದ್ರೂ ಅರಬ್ ದೇಶಗಳು ಇರಾನ್ ಮುಂದೆ ಯಾಕೆ ಅಸಹಾಯಕವಾಗಿದೆ ಅನ್ನೋದನ್ನ ಬಹಳ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ಸೌದಿ ಅರೇಬಿಯಾದ ರಕ್ಷಣಾ ಬಜೆಟ್ ಬಹುತೇಕ ನಮ್ಮ ಭಾರತದ ರಕ್ಷಣಾ ಬಜೆಟ್ಗೆ ಸಮಾನವಾಗಿದೆ. ಇಷ್ಟೊಂದು ದೊಡ್ಡ ಬಜೆಟ್ ಇದ್ರೂ ಕೂಡ ಈ ಸೌದಿ ಅರೇಬಿಯಾ ಇಂದು ಪಾಕಿಸ್ತಾನದ ಬಳಿ ಸಹಾಯ ಕೇಳುವಂತಾಗಿದೆ ಅಂದರೆ ನಿಜಕ್ಕೂ ಇದು ಆಶ್ಚರ್ಯದ ಸಂಗತಿ. ಗೆಳೆಯರು, ನಿಮ್ಗೆಲ್ರಿಗೂ ಗೊತ್ತೇ ಇರಬಹುದು, ಈ ಸೌದಿ ಅರೇಬಿಯಾ ಪಾಕಿಸ್ತಾನವನ್ನ ನಿರಂತರವಾಗಿ ತನ್ನ ನೆರವಿಗೆ ಕರೀತಾ ಇದೆ. ಆದರೆ ಇಲ್ಲಿ ಸೌದಿ ಅರೇಬಿಯಾ ಪಾಕಿಸ್ತಾನದಿಂದ ನಿಜವಾಗಿ ಏನನ್ನು ನಿರೀಕ್ಷಿಸುತ್ತಿದೆ ಅನ್ನೋದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಈ ಸೌದಿ ಮತ್ತು UAEಯ ಅಸಲಿ ಅಸಹಾಯಕತೆ ಏನು ಅನ್ನೋದನ್ನ ಇವತ್ತು ನಾವು ನಿಮಗೆ ಮೊದಲ ಬಾರಿಗೆ ವಿವರವಾಗಿ ತಿಳಿಸುತ್ತೇವೆ. ಗೆಳೆಯರೆ, ಇರಾನ್ ಒಂದೇ ಸಮನೆ ಕ್ಷಿಪಣಿ ದಾಳಿ ಮಾಡ್ತಾ ಇದ್ರು. ಈ ಅರಬ್ ದೇಶಗಳು ಯಾವುದೇ ತಿರುಗೇಟನೆ ನೀಡ್ತಾ ಇಲ್ಲ. ಯಾಕೆ ಗೊತ್ತಾ? ಅಚ್ಚರಿಯ ವಿಚಾರವೆಂದರೆ ಸೌದಿ ಅರೇಬಿಯಾ ಮತ್ತು UAE ಬಳಿ ಇರಾನ್ ಮೇಲೆ ಪ್ರತಿ ದಾಳಿ ಮಾಡುವುದಕ್ಕಾಗಿ ಯಾವುದೇ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳೇ ಇಲ್ಲ. ಹೌದು, ಈ ದೇಶಗಳು ಯಾವಾಗಲೂ ದಕ್ಷಿಣ ಕೊರಿಯಾ ಮತ್ತು ಅಮೆರಿಕಾದಿಂದ ಕೇವಲ ಇಂಟರ್ಸೆಪ್ಟ್ ಕ್ಷಿಪಣಿಗಳನ್ನು, ಅಂದರೆ ಶತ್ರುಗಳ ಕ್ಷಿಪಣಿಯನ್ನು ಆಕಾಶದಲ್ಲಿ ಹೊಡೆದುಳಿಸುವ ರಕ್ಷಣಾ ಕ್ಷಿಪಣಿಗಳನ್ನು ಮಾತ್ರ ಖರೀದಿಸಿವೆ. ಆದರೆ ಆಕ್ರಮಣಕಾರಿ ದಾಳಿ ಮಾಡುವುದಕ್ಕಾಗಿ ಬೇಕಾದ ಕ್ಷಿಪಣಿಗಳು ಇವರ ಹತ್ತಿರ ಇಲ್ವೇ ಇಲ್ಲ. ಸೌದಿ, UAE, ಬಹರೇನ್, ಕತಾರ್ ಅಥವಾ ಓಮನ್ ಈ ಯಾವುದೇ ದೇಶಗಳ ಬಳಿ ಭೂಮಿಯಿಂದ ಉಡಾವಣೆ ಮಾಡಿ ಇರಾನ್ನ ದೊಡ್ಡ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಬಲ್ಲ ಶಕ್ತಿಯುತ ಕ್ಷಿಪಣಿಗಳಿಲ್ಲ. ಹಾಗಾದರೆ ಇವರ ಹತ್ತಿರ ಇರೋದೇನು? ಗೆಳೆಯರೆ, ಇವರ ಹತ್ತಿರ ಇರುವುದು ಕೇವಲ ಅಮೆರಿಕದಿಂದ ಪಡೆದ ಏರ್ ಫೋರ್ಸ್ ಮಾತ್ರ. ಅಂದರೆ ಇವರು ಇರಾನ್ ಮೇಲೆ ದಾಳಿ ಮಾಡಬೇಕಾದ್ರೆ ತಮ್ಮ ಫೈಟರ್ ಜೆಟ್ಗಳನ್ನು ಬಳಸಿಕೊಂಡು ಇರಾನ್ ಗಡಿಯೊಳಗೆ ಹೋಗಿ ಅಲ್ಲಿಂದ ಮಿಸೈಲ್ ಫೈರ್ ಮಾಡಬೇಕಾಗ್ತದೆ. ಆದರೆ ಇವರ ಸಾಮರ್ಥ್ಯ ಕೂಡ ಸಂಪೂರ್ಣವಾಗಿ ಅಮೆರಿಕದ ಮೇಲೆಯೇ ಅವಲಂಬಿತವಾಗಿದೆ. ಯಾಕಂದರೆ ಇವರ ಹತ್ತಿರ ಇರುವುದು ಅಮೆರಿಕನ್ ಫೈಟರ್ ಜೆಟ್ಗಳು ಮತ್ತು ಅವುಗಳಿಗೆ ಅಮೆರಿಕನ್ ಕ್ಷಿಪಣಿಗಳೇ ಬೇಕು. ಅಮೆರಿಕದಿಂದ ಸರಿಯಾದ ಸಮಯಕ್ಕೆ ಕ್ಷಿಪಣಿಗಳು ಸಿಗದ ಕಾರಣ ಇವರ ವಾಯುಪಡೆಯ ಏರ್ ಸ್ಟ್ರೈಕ್ ಶಕ್ತಿ ಕೂಡ ಸದ್ಯಕ್ಕೆ ದುರ್ಬಲವಾಗಿದೆ. ಹಾಗೆಯೇ ನಿಮಗೊಂದು ಈ ವಿಷಯ ಗೊತ್ತಿರಲಿ, ಸದ್ಯಕ್ಕೆ ಸೌದಿ ಅರೇಬಿಯಾ ಚೀನಾದ ಜೊತೆ ಸೇರಿ ತನ್ನದೇ ಆದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಕಾರ್ಯಕ್ರಮದ ಮೇಲೆ ಕೆಲಸ ಮಾಡ್ತಾ ಇದೆ. ಆದರೆ ಇದು ಪೂರ್ಣಗೊಂಡು ಬಳಕೆಗೆ ಬರಲು ಇನ್ನು ಹಲವು ವರ್ಷಗಳೇ ಬೇಕು. ಇತಿಹಾಸವನ್ನು ನೋಡಿದರೆ 90ರ ದಶಕದಲ್ಲಿ ಮತ್ತು 2007ರಲ್ಲಿ ಸೌದಿ ಅರೇಬಿಯಾ ಚೀನಾದಿಂದ ಕೆಲವು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಖರೀದಿಸಿತ್ತು. ಆದರೆ ಈಗ ಸೌದಿಯ ಹತ್ತಿರ ಕೇವಲ 15ರಿಂದ 20 ಕ್ಷಿಪಣಿಗಳಷ್ಟು ಉಳಿದಿವೆ ಅಂತ ಹೇಳಲಾಗ್ತಾ ಇದೆ. ಅವು ಕೂಡ ಯುದ್ಧದಲ್ಲಿ ಬಳಸುವುದಕ್ಕೆ ಸಿದ್ಧ ಸ್ಥಿತಿಯಲ್ಲಿ ಕೂಡ ಇಲ್ಲ. ಮೇಲಾಗಿ ತನ್ನ ಕ್ಷಿಪಣಿಗಳನ್ನು ಇರಾನ್ ವಿರುದ್ಧ ಬಳಸುವುದಕ್ಕಾಗಿ ಚೀನಾ ಕೂಡ ಒಪ್ತಾ ಇಲ್ಲ. ಹೀಗಾಗಿ ಅರಬ್ ದೇಶಗಳ ಮುಂದೆ ಈಗ ಒಂದೇ ಒಂದು ದಾರಿ ಉಳಿದಿದೆ. ಅದೇನೆಂದರೆ ಇರಾನ್ನ ಡ್ರೋನ್ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಗಳನ್ನು ತಡೆಯುವುದು ಬಿಟ್ಟರೆ ಅವರಿಗೆ ಬೇರೆ ದಾರಿ ಇಲ್ಲ. ದಾಳಿ ಮಾಡುವಂತೂ ಕೂಡ ಇಲ್ಲ. ಹಾಗೆಯೇ ಈ ಸೌದಿ ಅರೇಬಿಯಾ ಪಾಕಿಸ್ತಾನವನ್ನು ಕರೆಯುತ್ತಿರುವುದರ ಹಿಂದಿನ ಅಸಲಿ ಕಾರಣವನ್ನು ನೋಡೋಣ. ಗೆಳೆಯರೆ, ಸೌದಿಗೆ ಪಾಕಿಸ್ತಾನದಿಂದ ಕೇವಲ ಸೈನಿಕರ ಸಹಾಯ ಬೇಕಿಲ್ಲ, ಬದಲಾಗಿ ರೆಡಿ ಟು ಯೂಸ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಬೇಕಾಗಿದೆ. ಆದರೆ ಪಾಕಿಸ್ತಾನ ಇಲ್ಲಿ ಅಕ್ಷರಶಃ ಧರ್ಮ ಸಂಕಟದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಯಾಕಂದ್ರೆ ಸೌದಿಗೆ ಕ್ಷಿಪಣಿ ನೀಡಿದರೆ ತನ್ನ ಪಕ್ಕದ ಮನೆಯೇ ಆಗಿರುವ ಇರಾನ್ ಅನ್ನ ದೊಡ್ಡ ಶತ್ರುವನ್ನಾಗಿ ಮಾಡಿಕೊಳ್ಳಬೇಕಾಗ್ತದೆ ಅನ್ನೋ ಭಯ ಪಾಕಿಸ್ತಾನಕ್ಕಿದೆ. ನಿಮ್ಮ ಮಾಹಿತಿಗಾಗಿ ಹೇಳುವುದಾದ್ರೆ ಗೆಳೆಯರೆ, ಇರಾನ್ ಮತ್ತು ಸೌದಿ ಅರೇಬಿಯಾ ನಡುವಿನ ಅಂತರ ಸುಮಾರು 1300 ಕಿಲೋಮೀಟರ್ ಇದೆ. ಹಾಗಾಗಿ ಸೌದಿಗೆ 1500ರಿಂದ 2000 ಕಿಲೋಮೀಟರ್ ರೇಂಜ್ ಇರುವ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಅಗತ್ಯವಿದೆ. ಹಾಗೆ ನೋಡಿದರೆ ಇಂಥ ಕ್ಷಿಪಣಿಗಳ ಸಂಖ್ಯೆ ಸ್ವತಃ ಪಾಕಿಸ್ತಾನದ ಬಳಿಯೂ ಕೂಡ ಹೆಚ್ಚಿಲ್ಲ. ಸೊ ಇದೇ ಸಮಸ್ಯೆ ಈಗ ಯುನೈಟೆಡ್ ಅರಬ್ ಎಮಿರೇಟ್ಸ್ UAEಗೂ ಎದುರಾಗಿದೆ. ಹಾಗೆ ನೋಡಿದರೆ ಭಾರತವು ಇಲ್ಲಿ UAEಗೆ ತಂತ್ರಗಾರಿಕೆ ಬೆಂಬಲವೇನೇನೋ ನೀಡ್ತಾ ಇದೆ. ಆದರೆ ಸದ್ಯಕ್ಕೆ ಯಾವುದೇ ಕ್ಷಿಪಣಿಗಳ ಸಹಾಯವನ್ನು ನೀಡುವುದಕ್ಕೆ ಸಾಧ್ಯವಿಲ್ಲ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಗೆಳೆಯರೆ, ಈ ಅರಬ್ ದೇಶಗಳ ಹತ್ತಿರ ಇರಾನ್ ಕ್ಷಿಪಣಿಗಳನ್ನು ತಡೆಯುವ ವ್ಯವಸ್ಥೆ ಮಾತ್ರ ಇದೆಯೇ ಹೊರತು ಇರಾನ್ ಮೇಲೆ ಪ್ರತಿದಾಳಿ ಮಾಡುವುದಕ್ಕಾಗಿ ಯಾವುದೇ ಬಲವಾದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅವರ ಬಳಿ ಇಲ್ಲ. ಹಾಗೂ ಈ ಅಮೆರಿಕವನ್ನು ಅತಿಯಾಗಿ ನಂಬಿದ ಇವರ ಇಂದಿನ ದುಸ್ಥಿತಿಗೆ ಕಾರಣವಾಗಿದೆ. ಸೊ ಗೆಳೆಯರೆ, ಇದರಿಂದ ನಿಮ್ಗೇನು ಅನಿಸ್ತಾ ಇದೆ? ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.